ನಮಸ್ತೆ ಗುರು. ನೋಡ್ರಪ್ಪ, ನೇಚರು ಎಷ್ಟು ಪ್ಯೂರ್ ಆಗಿದೆ ಅಂತಂದರೆ ಏನಾದ್ರು ನೀವು ಬಿಡಿಸ್ಕೊಬಿಟ್ರೆ ನೀರಲ್ಲಿ ಅಷ್ಟು ಕ್ಲಿಯರಾಗಿ ಕಾಣುತ್ತೆ. ಅಷ್ಟು ತುಂಬ ಚೆನ್ನಾಗಿ ಹೋಗ್ತಿದೆ. ಇಂಥ ನೀರು ಕುಡಿದು ಹಿರಿಯರು ತುಂಬ ಚೆನ್ನಾಗಿದ್ರು. ಈಗ ನಾವು ಮಿನರಲ್ ವಾಟ್ರ್ ಕುಡಿದು ಮಿನರಲ್ಸ್ ಇಲ್ಲ ಬಾಡಿಯಲ್ಲಿ ಅಂತ ಟ್ಯಾಬ್ಲೆಟ್ಸ್ ತಿಂತಿದ್ದೀವಿ, ಟಾನಿಕ್ಸ್ ಕುಡಿತಿದ್ದೀವಿ. ನಾನು ಆ್ಯಕ್ಚುಲಿ ಊರಿಗೆ ಹೋದಾಗ ಒಂದು ಕಡೆ ಎಲ್ಲೋ ಹೋಗ್ತಿದ್ದೆ, ಒಂಥರ ಆಫ್ ರೋಡ್ ಥರ ಇತ್ತಿಲ್ಲಿ. ನೀರು ಈ ನಡುವೆ ಬಂದಿರೋದು ನನಗೆ ಗೊತ್ತಿರಲಿಲ್ಲ. ಬಂದೆ, ನನಗೆ ತುಂಬ ಖುಷಿ ಆಯ್ತು ಈ ನೀರನ್ನು ನೋಡಿಬಿಟ್ಟು. ಇದಾರೋ ಪಾಪ ಪ್ಯಾಷನ್ ಪ್ರೋ ಗಾಡಿ ಏನೋ ಹಾಕ್ಕೊಂಡಿದ್ರು. ಫಸ್ಟ್ ಈ ಕಡೆಯಿಂದ ಆ ಕಡೆಗೆ ಹೋಗ್ಬಿಟ್ಟು ಆಮೇಲೆ ಬಂದುಬಿಟ್ಟು ಎಲ್ಲಿ ಆಳ ಕಮ್ಮಿ ಇದೆ ಅಲ್ಲಿ ಮಾತ್ರ ಓಡಿಸ್ಕೊಂಡು ಹೋಗ್ತಿದ್ರು. ನಾನು ನೋಡಿಬಿಟ್ಟು ನನಗೆ ವಿಡಿಯೋ ತೆಗಿಬೇಕಂತ ಅನ್ನಿಸ್ತು. ಗಾಡಿಯಲ್ಲಿ ನಿಲ್ಲಿಸ್ಬಿಟ್ಟು ಓಡಿ ಈ ಕಡೆ ಬಂದೆ. ವಿಡಿಯೋ ಸ್ಟಾರ್ಟಿಂಗ್ ಎಲ್ಲಾರೋ ಒಬ್ರು ಬಂದ್ರಲ್ವ ಗಾಡಿ, ಅವ್ರು ನಾನು ತೆಗಿತೀನಿ ಕೊಡಪ್ಪ ಅಂದರು. ನಾನು ಕ್ಯಾಮರಾ ಎಲ್ಲಿಡೋಣ ಅಂತ ಸೆಟ್ ಮಾಡ್ತಿದ್ದಾಗ ಆಮೇಲೆ ಓಡ್ಕೊಂಡು ಈ ಕಡೆಯಿಂದ ಅಲ್ಲಿಗೆ ಹೋದೆ. ಗಾಡಿ ಸ್ಟಾರ್ಟ್ ಮಾಡ್ಕೊಬಂದೆ. ಕೇಳ್ತಾರಲ್ವ, ಯಾಕಪ್ಪ ಎ ಡಿ ವಿಗಳು ಇಷ್ಟುಚ್ಚು, ಸ್ಪೀಡ್ ಹೋಗಲ್ಲ, ಏನಿರಲ್ಲ ಅಂತ. ಇದಕ್ಕೆ ನಮಗೆ ಎ ಡಿ ವಿ ಅಡ್ವೆಂಚರ್ಸ್ ಅಂತಂದರೆ ಹುಚ್ಚು. ನೋಡಿ, ಸುಮಾರು ಒಂದು ಹಾಫ್ ಇಂಜಿನ್ ಗಂಟೆ ನೀರು ಬಂದಿತ್ತು. ಒಂದು 30 to 40% ಗಾಡಿನೇ ನೀರು ಮಧ್ಯದಲ್ಲಿತ್ತು. ಆದರೆ ಈ ಲೆಫ್ಟ್ ಸೈಡ್ ಬಂದಾಗ ಸ್ವಲ್ಪ ಆಳ ಕಮ್ಮಿ ಇತ್ತು. ನಾನು ಸ್ವಲ್ಪ ಆಳ ಜಾಸ್ತಿ ಇರೋ ಕಡೆಯಿಂದನೇ ಬರೋಣ ಅಂತ ಬಂದು, ಬಟ್ ಮಧ್ಯದಲ್ಲಿ ಏನಾಗಿತ್ತು, ಸಾಯಿಲ್ ಎರೋಷನ್ ಆಗಿಬಿಟ್ಟು ಆ ಕಲ್ಲುಗಳ ಮಧ್ಯ ಒಂಚೂರು ಮಣ್ಣಿಲ್ಲ, ಗಟ್ಟಿ ಆಗಿತ್ತು. ಆ ಕಲ್ಲುಗಳ ಮೇಲೆ ಒಂದೊಂದು ಹತ್ತು ಎಳೆದಾಗೆಲ್ಲ ಜಂಪ್ ಮಾಡ್ತಿದ್ದು ಗಾಡಿ. ಬಟ್ ತುಂಬ ಅಡ್ವೆಂಚರ್. ಫಸ್ಟ್ ಟೈಮ್ ಈ ಥರ ನಾನು ಮಾಡಿರೋದು. ಈ 3-3.5 ವರ್ಷದಲ್ಲಿ ಒಂದಿನಕ್ಕೂ ಈ ಮಟ್ಟಕ್ಕೆ ಮಾಡಿರಲಿಲ್ಲ. ಬಟ್ ತುಂಬ ಖುಷಿಯಾಯಿತು. ಈ ಕಡೆ ಬಂದಮೇಲೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು, ಸರಿ ಕಣಪ್ಪ ಅಂತಂದರು. ಅವ್ರು ಹೇಳಿದ್ರು, ಆಳ ಕಮ್ಮಿ ಇತ್ತು, ಅಲ್ಲೇ ಬರ್ಬೋದಿತ್ತು ನೀವು ಅಂತಂದರು. ಇರಲಿಯಪ್ಪ, ನಾನು ಬೇಕು ಅಂತ ಇಲ್ಲಿಗೆ ಬಂದೆ ಅಂತಂದೆ. ಆಮೇಲೆ ಇಸ್ಕೊಂಡು ಹೊರಟ್ಬಿಟ್ಟೆ. ಥ್ಯಾಂಕ್ ಯು. ಇದು ನಮ್ಮ ರೈಡಿಂಗ್ ಮೋಡು. ಸ್ಪೀಕರು, ಮೆಲೋಡಿ ಸಾಂಗ್ಸ್.